ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರೋ ಒಂದು ಪ್ಲೇಸ್ ಬಂದು ದೇವರಾಯನದುರ್ಗ ಅಂತ. ಇದು ಬೆಂಗಳೂರಿಂದ ಸುಮಾರು 75 ಕಿಲೋಮೀಟರ್ ಇದೆ ಹಾಗೂ ತುಮಕೂರಿಂದ ಒಂದು 15 ಕಿಲೋಮೀಟರ್ ಇದೆ. ಇದು ತುಂಬ ಒಳ್ಳೆ ಪ್ಲೇಸ್, ಗ್ರೀನರಿ ಮತ್ತು ಬೆಟ್ಟ ಗುಡ್ಡ ಎಲ್ಲ ಇದೆ. ನಾನು ಮತ್ತು ನನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಜೊತೆ ನಾವು ಈಗ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ವಸ್ತುಗಳೆಲ್ಲ ಸಿಗುತ್ತೆ, ಲೈಕ್ ಫೋಟೋಸ್ ಮತ್ತು ಚಿರುಮಿಡಿ, ಗೋಲ್ಡಿ, ಲೇಸ್ ಎಲ್ಲ ಸಿಗುತ್ತೆ. ತಾವು ಬೇಕಾದರೆ ತಿಳ್ಕೊಂಡು. ಈ ಜಾಗಕ್ಕೆ ಮುಂಚೆ ಕರಿಗಿರಿ ಬೆಟ್ಟ ಅಂತ ಕರೀತಾ ಇದ್ರು. ಏನಕ್ಕಂದರೆ ಹಿಂದೆ ಒಬ್ಬ ಗಂಧರ್ವ ಅವನು ಸ್ವಲ್ಪ ಪಾಪ ಮಾಡಿರ್ತಾನೆ. ಆ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಈ ಜಾಗದಲ್ಲಿ ಅವನು ಆನೆಯಾಗಿ ಜನಿಸ್ತಾನೆ. ಅದಾದ ನಂತರ ಈ ಬೆಟ್ಟದಲ್ಲಿ ಅವನು ಯಾವುದೋ ಒಂದು ಪ್ರಪಾತಕ್ಕೆ ಬಿದ್ದುಬಿಟ್ಟು ಅಥವಾ ಸ್ಲಿಪ್ಪಾಗಿ ಬಿದ್ದುಬಿಟ್ಟು ಮರಣ ಹೊಂದ್ತಾರೆ. ಅದಾದ ನಂತರ ಅವರು ದೇವಲೋಕಕ್ಕೆ ವಾಪಸ್ ಹೋಗ್ತಾರೆ. ಸೊ ಇದನ್ನು ಹಾನಿಯಾಗಿ ಹುಟ್ಟಿದ್ದ ಕಾರಣದಿಂದ ಈ ಜಾಗವನ್ನು ಕರಿಗಿರಿ ಬೆಟ್ಟ ಅಂತ ಕರೀತಾ ಇದ್ರು. ಅದಾದ ನಂತರ 1600ರ ನಂತರ ಈ ಜಾಗ ದೇವರಾಜ ಅರಸರು, ಅಂದರೆ ಮೈಸೂರು ರಾಜರ ಆಳ್ವಿಕೆಗೆ ಬರುತ್ತೆ. ಅವರು ಈ ಜಾಗದಲ್ಲಿ ಕೆಲವೊಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ನ ಮಾಡ್ತಾರೆ. ಅದಾದ ನಂತರ ಈ ಜಾಗಕ್ಕೆ ದೇವರಾಯನದುರ್ಗ ಅಂತ ಹೆಸರು ಬಂತು. ಈ ದೇವಸ್ಥಾನ ಯಾವ ಸ್ಥಾಪನೆ ಆಯ್ತಂದರೆ, ಹಿಂದಿನ ಕಾಲದಲ್ಲಿ ಬ್ರಹ್ಮದೇವನ ನಾರಾಯಣ ಅಥವಾ ವಿಷ್ಣುವಿನ ಕುರಿತಾಗಿ ತಪಸ್ಸು ಮಾಡುತ್ತಾರೆ. ತದನಂತರ ವಿಷ್ಣು ಅಥವಾ ನಾರಾಯಣ ಸ್ವಾಮಿ ಬ್ರಹ್ಮನಿಗೆ ನರಸಿಂಹ ಅವತಾರದಲ್ಲಿ ದರ್ಶನ ಕೊಡ್ತಾರೆ. ಆಗ ಬ್ರಹ್ಮನು ನರಸಿಂಹ ಸ್ವಾಮಿಗೆ ಕುಂಭಾಭಿಷೇಕ ಮಾಡ್ತಾರೆ. ಆಗ ಮೊದಲನೆಯದಾಗಿ ನರಸಿಂಹ ಸ್ವಾಮಿಗೆ ಈ ಜಾಗದಲ್ಲಿ ಕುಂಭಿ ನರಸಿಂಹ ಸ್ವಾಮಿ ಅಂತ ಕರೀತಾ ಇದ್ದರು. ತದನಂತರ ಕಾಲಗಳು ಮತ್ತು ಶತಮಾನಗಳು ಉರುಳಿದ ನಂತರ ಕುಂಭಿ ನರಸಿಂಹ ಸ್ವಾಮಿಯನ್ನು ಯೋಗ ನರಸಿಂಹ ಸ್ವಾಮಿ ಅಂತ ಕರೆಯಲು ಶುರು ಮಾಡಿದರು.
ಮಹತ್ವ ಏನಂದರೆ, ರಾಮ ವನವಾಸ ಮಾಡುವಂತಹ ಸಮಯದಲ್ಲಿ ಇಲ್ಲಿ ಬಂದು ನೆಲೆಸಿರ್ತಾರೆ. ಆ ಟೈಮಲ್ಲಿ ಬೆಳಿಗ್ಗೆ ರಾಮ ಪೂಜೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರು ನಾಮ ಇಟ್ಕೋಬೇಕಾಗಿರುತ್ತೆ. ಎಲ್ಲ ಕಡೆ ನೋಡ್ತಾರೆ, ಅವ್ರಿಗೆ ನೀರು ಸಿಗೋಲ್ಲ. ಆ ಟೈಮಲ್ಲಿ ರಾಮ ಏನು ಮಾಡ್ತಾನೆ, ತಮ್ಮ ಬಾಣದಿಂದ ಒಂದು ಕಲ್ಲಿಗೆ ಗುರಿಟ್ಟು ಹೊಡಿತಾರೆ. ಆಗ ಆ ಕಲ್ಲಿಂದ ನೀರು ಚಿಮ್ಮುತ್ತೆ. ಇದೇ ಶ್ರೀ ರಾಮನಾಮ ಚಿಲುಮೆಯ ಮಹತ್ವ. ನಾಮ ಚಿಲುಮೆಯ ನೀರು ಹತ್ತಿ ಬರುತ್ತಲ್ಲ, ಅದ್ರ ಮುಂದೆ ಒಂದು ಚಿಕ್ಕದಾಗಿ ಹೋಲ್ ಮಾಡಿದ್ದಾರೆ. ಆ ಹೋಲಲ್ಲಿ ನೀರೆಲ್ಲ ಶೇಖರಣೆ ಆಗುತ್ತೆ. ಇದು ಈಗ ನಿಮ್ಗೆ ಏನ್ ಕಾಣಿಸ್ತಿದೆಯಲ್ಲ, ಇದು ನಾಮ ಚಿಲುಮೆ. ಇಲ್ಲಿ ನೋಡಿ ಯಾವಾಗಲೂ ನೀರು ಬರ್ತಾ ಇರುತ್ತೆ. ಒಂದು ಪಾತ್ ಸಹ ಮಾಡಿದ್ದಾರೆ. ಈ ಪಾತಿಂದ ನೀರು ಡೈರೆಕ್ಟ್ ಆಗಿ ಒಂದು ಹೋಲ್ ಮಾಡಿದ್ದಾರೆ ಮುಂದ್ಗಡೆ, ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಬೇಕಾದ್ರೆ ನೀವು ಇಲ್ಲಿ ನೀರೆಲ್ಲ ಇಟ್ಕೊಂಡು ಕುಡಿ. ಈಗ ಕಾಣ್ತಿದೆಯಲ್ಲ, ನಾನು ಒಳಗಡೆ ಕ್ಯಾಮ್ರಾ ತಗೊಂಡು ನಿಮ್ಗೆ ಹತ್ತದಿಂದ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದಷ್ಟು ಜನ ಪಾಯಿಂಟ್ಸ್ ಗಳನ್ನ ಸಹ ಹಾಕಿದ್ದಾರೆ. ಯಾವುದೇ ರೀತಿ ಬರಗಾಲ ಬಂದರೂ ಸಹ ಇಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತೆ. ನಾವು ಒಂದ್ಸರಿ ಸಮ್ಮರ್ ಅಲ್ಲಿ ಬಂದಿದ್ವಿ, ಆ ಜಾಗದಲ್ಲೂ ಸಹ ಸಿಕ್ಕಾಪಟ್ಟೆ ನೀರು ಸಿಗ್ತಾ ಇದೆ. ಯಾವ ಕೊಂಬೆ ಬಂದಿಲ್ಲ, ಇದೆ ಚಿಕ್ಕದು.